ಮಾನ್ವಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಾನ್ವಿ ನಗರದಲ್ಲಿ ಈ ದಿನ ಶಾಸಕರ ಭವನದಲ್ಲಿ ಮಾನ್ವಿ ಹಾಗೂ ಸಿರ್ವಾರ್ ತಾಲೂಕಾ ಮಟ್ಟದ ಹಾಗೂ ಗ್ರಾಮ ಪಂಚಾಯಿತಿಗಳ ಆಡಳಿತ ಅಧಿಕಾರಿ ಹಾಗೂ ಪಿಡಿಒಗಳ ಅಧಿಕಾರಿಗಳ ಸಭೆ ನಡೆಸಿದ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು, ಪರಿಷತ್ತಿನ ಸಭಾ ನಾಯಕರು ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಎನ್.ಎಸ್. ಬೋಸರಾಜು ಜಿ ಮತ್ತು ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿ ಹಂಪಯ್ಯ ನಾಯಕ್ ಸಾಹುಕಾರ್ ಇವರು ಅಧಿಕಾರಿಗಳು ಬೇಸಿಗೆ ಕಾಲದ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಸಚಿವರು ಮತ್ತು ಶಾಸಕರು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದರು. ಕಳೆದ ಬಾರಿ ಈ ಸಂದರ್ಭದಲ್ಲಿ ಕೆರೆಗಳಲ್ಲಿ ಇರುವ ನೀರಿನ ಮಟ್ಟ ಮತ್ತು ಈ ವರ್ಷದ ನೀರಿನ ಮಟ್ಟ, ಪ್ರತಿಯೊಂದು ಪಂಚಾಯಿತಿಯ ಪ್ರತಿಯೊಂದು ಹಳ್ಳಿಯಲ್ಲಿ ಕೊಳವೆ ಬಾವಿಗಳ ದುರಸ್ತಿ ಎಲ್ಲ ಪಂಚಾಯಿತಿ ಮಟ್ಟದ ಆಡಳಿತ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದರು. ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್, ಪಂಚ್ ಗ್ಯಾರಂಟಿಯ ತಾಲೂಕಾ ಅಧ್ಯಕ್ಷರಾದ ಬಿ.ಕೆ. ಅಮರೇಶಪ್ಪ, ವಕೀಲರು, 2 ತಾಲೂಕಿನ ದಂಡಾಧಿಕಾರಿಗಳು ಮತ್ತು 2 ತಾಲೂಕಿನ ತಾಲೂಕಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಬುಡ್ಡಪ್ಪ ಕರೆಗುಡ್ಡ. ಹಾಗಾಗಿ ನೀವು ಕರೆಕ್ಟಾಗಿ ಏನಿದೆ ನಾವು ಗೊತ್ತಿದೆ, ಅವರು ಕೂಡ ಏನು ನೀವು ಮಾಹಿತಿ ಏನಿದೆ, ಕೆರೆ ಸಮಸ್ಯೆ ಏನಿದೆ, ಕೆರೆ ಪರಿಸ್ಥಿತಿ ಏನಿದೆ, ಬೋರ್ವೆಲ್ ಪರಿಸ್ಥಿತಿ ಏನಿದೆ, ಇಲ್ಲದ್ರೆ ಬಾಡಿ ಲಾಸ್ಟ್ ಟೈಮ್ 2-3 ಈ ವರ್ಷದ ತಗೊಂಡ್ರೆ ಗೊತ್ತಾಗಲ್ಲ. ಪ್ರೀವಿಯಸ್ 3-4 ವರ್ಷದ ತಿಳ್ಕೊಳ್ಬೇಕು ಅಲ್ಲಿ ಯಾವ ಆಧಾರದ ಮೇಲೆ ಅಲ್ಲಿ ನೀರು ಕುಡಿತಾ ಇರಬೇಕು. ಅದಿಲ್ಲ ನಿಮಗೆ ಅವಗಾಹ ಇದ್ದರೆ ಹೇಳಿ, ಇಲ್ಲ ನೋಡಿ ರಿಪೋರ್ಟ್ ಮಾಡ್ತೀನಿ ಅಂದರೆ ಪರವಾಗಿಲ್ಲ. ರಿಪೋರ್ಟ್ ಮತ್ತೆಲ್ಲ ಅದು ಎಲ್ಲ ಸರಿ ಅಂತ ಹೇಳಿದ್ರೆ ಅಲ್ಲಿ ಜನ ಸಫರ್ ಆಗ್ತದೆ. ಸ್ವಲ್ಪ ಮಾಹಿತಿ ಇದೆ ಸರ್. ಮಾಹಿತಿ ಇದ್ದಿದೆ, ಮಾಹಿತಿ ಇದ್ದರೆ ನೋಡಿ ಆಲ್ಮೋಸ್ಟ್ ಸ್ವಲ್ಪ ಹಳ್ಳದ ನೀರನ್ನೇ ಭಾಳ ಡಿಪೆಂಡ್ ಆಗಿದೆ ಸರ್. ಆ ಪಂಚಾಯತ್ ಖರಾಬ್ ದಿನ ಇಲ್ಲ, ಅದೆಲ್ಲ ಹಳ್ಳದ ಮೇಲೆ ಡಿಪೆಂಡ್ ಆಗಿದೆ ಸರ್. ಅದೇ ಪಂಚಾಯತಿ ಬರೋಲ್ಲ ಸರ್. ಜೀನೂರು ಸರ್, ಖರಾಬ್ ಇದೆ ಸರ್. ಮುದಮ್ ಸರ್, ಮುದಮ್ ಕ್ಯಾಂಪ್ ಸರ್. ಹೌದು ಸರ್. ಅದೇ ಸರ್, ಅಲ್ಲಿ ಯಾವುದು ಕೆರೆ ಇಲ್ಲ, ಏನಿಲ್ಲ, ಓನ್ಲಿ ಗ್ರೌಂಡ್ ವಾಟರ್ ಇದ್ರೆ ಕೋದನಾಡು ನಾಡ ಇಲ್ಲ ಸರ್. ಹಳ್ಳ ಜಾಸ್ತಿ ಪರಿಸ್ಥಿತಿ ಇದೆ, ಅಲ್ಲಿ ಮೋಟರ್ ಪರಿಸ್ಥಿತಿ ಇದೆ, ಅದನ್ನೆಲ್ಲ ನೋಡ್ಬೇಕು. ನೋಡ್ಬೇಕು ಅಲ್ಲೇ ಆ ಬಾರ್ ಪೈಲಿಂದ ಬಂದು ಕೋದನಾಡಕ್ಕೆ ಕುಡಿಯೋ ಟ್ಯಾಂಕ್ ಇದೆ, ಕೆರೆ ಇದೆ. ಈಗ ನೀರು ಅಲ್ಲಿದೆ, ನೀರಿದೆ. ಅದಕ್ಕೆ ಅಲ್ಲೇ ಅದು ಸ್ವಲ್ಪ ಕೆನಾಲನ್ನು ಕ್ಲೀನ್ ಮಾಡಿಸ್ಕೋಬೇಕು, ಆ ಕೆರೆ ತುಂಬಬೇಕು, ತುಂಬಿದ್ರೆ ಮಾತ್ರ ಕೋದನಾಡು ನೀರು ಸಿಗುತ್ತೆ. ಅಲ್ಲಿ ಯಾವುದು ಕ್ಯಾಂಪ್ ತಾಂಡ ಯಾವುದಿಲ್ಲ, ನಕುಂದಿ ಕ್ಯಾಂಪ್ ಇದೆ ಸರ್. ಅಲ್ಲಿ ಏನು ಮಾಡ್ತೀವಿ ಸರ್? ನಕುಂದಿ ಕ್ಯಾಂಪ್ ಒಂದು ಸಣ್ಣ ಕೆರೆ ಇದೆ ಸರ್, ಹ್ಯಾಂಡೋಲ್ ಸರ್. ಅದ್ರಲ್ಲಿ ನೀರು ಇದೆ ಸರ್. ನೀರು ತುಂಬಿಸ್ಬೇಕಂದ್ರೆ ಅಲ್ಲೂ ತುಂಬಿಸ್ಬೇಕು, ನೀರು ತುಂಬಿಸ್ಬೇಕು. ಆಯ್ತು ಈಗ ನಿಮ್ಮ ಪಂಚಾಯತ್ 7 ವರ್ಷದಲ್ಲಿ ಏನೂ ಆಗಿಲ್ಲ ಸರ್. ಪೀಕ್ ಟೈಮ್ನಲ್ಲಿ ಫೋರ್ಸ್ ಡೌನ್ ಆಗಿದೆ ಸರ್. ಕೆರೆ ಇದ್ದರೆ ತಗೊಳ್ಬೇಕು ಮತ್ತು ನೀವು ಕೆರೆ ಮಾತ್ರ ಪೂರ್ತಿ ತುಂಬಿಸ್ಬೇಕು. ಈಗೆಲ್ಲ ಪ್ಯೂರ್ಲಿ ಬೋರ್ವೆಲ್ಸ್ ಮೇಲೆ ತಗೊಳ್ತೀವಿ. ಮತ್ತೆ ಕೆರೆ ಇದೆ ಸರ್, ನೋಡಿ, ನಿಮ್ಮದು ಬಂದು ಕೇಳೋರೆಲ್ಲರಿಗೂ ನೀವು ಅಂತಂದ್ರಿಲ್ಲ, ಯಾರು ಕೇಳಾದ ಪರಿಸ್ಥಿತಿಯಲ್ಲಿದ್ದಾರೆ ಜನರು. ಗೊತ್ತಾಯ್ತಾ? ಕೂಲಿ ಕಾರ್ಮಿಕರು ಇರ್ತಾರೆ, ಸರ್ಕಾರದಲ್ಲೇ ಇರೋದು ಅವ್ರ ಪರವಾಗಿ, ನಮ್ಮಂಥವ್ರ ಪರವಾಗಿಲ್ಲ. ನಮ್ಮ ನೀವು ಕೊಳ್ಳೋದು ಯಾವುದೋ ಮಿನರಲ್ ವಾಟರ್ ತರಿಸ್ಕೊಂತೀವಿ, ಇಲ್ಲ ಟ್ರ್ಯಾಕ್ಟರ್ ಮೇಲೆ, ಜೀಪ್ ಮೇಲೆ, ಗಾಡಿ ತರಿಸ್ಕೊಂತೀವಿ. ನೀವು ನೋಡಬೇಕಾದ್ರೆ ಸರ್ಕಾರ ಪರವಾಗಿ ಯಾವ ಜನರು ಬಂದು ಪಂಚಾಯತ್ ಬಂದು ಕೇಳಲಿಕ್ಕೆ ಕಾಲೇಜೋ ಅವ್ರು ನೀವು ನೋಡ್ಬೇಕು. ಅವ್ರಿಗೆ ನೀವು ಹೋಗ್ತಾ ಇದ್ದಾರೆ ಅಂತೇಳಿ ಕೆರೆ ಇದೆ ಅದಕ್ಕೆ ನೋಡ್ಕೊಳ್ಳೋದು. ನಾನು ಹೇಳಿದ ಪಾಯಿಂಟ್ ಇಟ್ಕೊಬರ್ಲಿ. ಯಾರೋ ಮುಖಂಡರು, ಬೆಂಗಳೂರು, ದೊಡ್ಡವರು, ಸಣ್ಣವರು ಕೇಳೋದು ಅದು ಬೇರೆ. ಅವ್ರು ಕೇಳಿ ಕೇಳ್ತಾರೆ, ನೀವು ಕೇಳಿ ನಮಗೆ ಫೋನ್ ಮಾಡ್ತಾರೆ, ಇಲ್ಲ ನಮ್ಮನ್ನ ದೊಡ್ಡವರು ಫೋನ್ ಮಾಡ್ತಾರೆ. ಚಿಕಲ್ಪಲ್ಲಿ, ಗುಣಾಪುರ್, ರಂಗಾಳ್, ಗುಂಡೆಣ್ಣೆ, ರಬಂಡಲ್, ಕಾದರ್ಗಿ ಕ್ಯಾಂಪ್ಗಳು. ಮಲ್ಲಾಪುರ್ ಕ್ಯಾಂಪ್, ಚಿಕಲ್ಪಲ್ಲಿ. ಇಲ್ಲ ಎಸ್ ಸರ್, ಇಲ್ಲ. 4-5 ತೊಂದರೆ ಇಲ್ಲ.
ಅಂದ್ರೆ ಸೋರ್ಸ್ ಕಡಿಮೆ ಆಗ್ತಿದೆ ಸರ್. ಎಲ್ಲ ಬೋರ್ವೆಲ್ಸ್ ಎಲ್ಲ ಹೋಗಿಲ್ಲ. ಬೋರ್ವೆಲ್ಗಳು 5 ವರ್ಕಿಂಗ್ ಇದೆ ಸರ್. 6 ಇದೆ ಸರ್. ಯಾರಿಗೆ ಗೊತ್ತಲ್ಲ ಕೇಳಿಸ್ತಾ ಇಲ್ಲ ಮಲ್ಲಾಪುರ ನೀವು ನೋಡಿದ್ರ ನೋಡಿಲ್ಲ ಕೆಲಸ ಮಾಡಿಲ್ಲ ಗೊತ್ತಿದ್ರೆ ಏನಿದ್ರೆ ನೋಡ್ಕೊಂಡು ವೆರಿಫೈ ಮಾಡ್ಕೊಂಡು ಅದಲ್ಲ ಬೋರ್ವೆಲ್ಗಳು ಇದಾವೆ ಸರ್. ಅಲ್ಲಿನೂ ಏನು ಕಡಿಮೆ ಆಗಿದೆ ಸರ್. ಫ್ಲಶಿಂಗ್ ಆದರೂ ಮಾಡ್ತೀವಿ ಅಂದ್ರೆ ಹೊಸ ವ್ಯವಸ್ಥೆ ಮಾಡಬೇಕು. ಸರ್ ನಮಗೆ ಸರ್ ಎಲ್ಲ ಸರಿಯಾಗಿದ್ದಂದ್ರೆ ನೀವೇನು ಮಾಡಿಲ್ಲ ಯಾರಲ್ಲಿ ನಮಸ್ಕಾರ. ಮಾನ್ಯ ಸಚಿವರ ಅಧ್ಯಕ್ಷತೆ ಎಲ್ಲ ಮೀಟಿಂಗ್ ಮಾಡ್ತಾರೆ. ಏನಾದ್ರು ಸಮಸ್ಯೆ ಇದ್ರೆ ಈಗ ಪ್ರೊಸೀಡಿಂಗ್ ಮಾಡಿಕೊಟ್ರೆ ನಮ್ಮ ಜಿಲ್ಲಾ ಪಂಚಾಯತಿನ ಮತ್ತು ಸಾಹೇಬ್ ಟಾಸ್ಕ್ ಫೋರ್ಸ್ ಮೀಟಿಂಗ್ ಅಧ್ಯಕ್ಷ ಇವರಿಂದ ನಿಮ್ಮ ರಿಯಾಲಿಟಿ ಹೇಳಬೇಕು. ಈಗ ನಿಮ್ಮ ಸಮಸ್ಯೆಯನ್ನ ಈ ಪ್ರೋಗ್ರೆಸ್ ಇದೆ ಒಳ್ಳೆ ಸಮಸ್ಯೆಗಳನ್ನು ಹೇಳಬೇಕೀಗ ಮತ್ತು ಅದನ್ನು ನಾವು ಪ್ರೊಸೀಡ್ ಮಾಡಿ ಗ್ರ್ಯಾಂಟಿಗೆ ಮುಂದೆ ಅನುದಾನ ಬೇಡಿಕೆ ನಾವು ಗೌರ್ಮೆಂಟ್ ಕಳಿಸ್ಬೇಕು, ಸಾಹೇಬ್ ಸಿಟಿ ಕಳಿಸ್ಬೇಕು. ಅದಕ್ಕೆ ರಿಯಾಲಿಟಿ ಸ್ವಲ್ಪ ಹೇಳಬೇಕು. ರಾತ್ರಿಗೆ ಕಾವೇರಿಯಲ್ಲಿ ಅಂತರ್ಜಲ ಮಟ್ಟ ಕಡಿಮೆ ಆಗಿದೆ ಸರ್. ಫ್ಲಶಿಂಗ್ ಆದರೂ ಮಾಡ್ತೀವಿ ಅಂದ್ರೆ ಹೊಸ ಬೋರ್ವೆಲ್ಗೆ ವ್ಯವಸ್ಥೆ ಮಾಡಬೇಕು. ಚಿಕ್ಕಲ್ಪಟ್ಟಿಯಲ್ಲಿ ಹೇಳಿದ್ರೆ ನೋಟ್ ಮಾಡ್ತೀನಿ ಫ್ಲಶಿಂಗ್ ಮಾಡೋದಿಲ್ಲ ಇಮೇಜ್ ಮಾಡ್ಕೊಳ್ಳಿ. ಆಮೇಲೆ ನೀವು ನಿಮ್ಮ ಕಡೆ ರಿಪೋರ್ಟ್ ಹಾಂ ಮಟ್ಟ ಕಡಿಮೆ ಆಗಿರೋದ್ರಿಂದ ಹೊಸ ಬೋರ್ವೆಲ್ಗೆ ಫ್ಲಶಿಂಗ್ಗೆ ಅವಕಾಶ ಮಾಡಬೇಕು. 3 ರಿಪೇರ್ಗಳಿದ್ದಾವೆ ಸರ್ ನಮ್ಮ ಪಂಚಾಯತ್ ವರ್ಕಿಂಗ್ ಅಲ್ಲ ವರ್ಕಿಂಗ್ ಇದ್ದಾವೆ ಸರ್. ಓವರ್ ಟೈಮ್ ಆಗಿದೆ ಸರ್. ಹಾಂ ನಡೀತಾ ಇದೆ ನಡೀತಿದೆ ಸರ್. ಸ್ಟೆಪ್ಸ್ಗಳು ಸ್ವಲ್ಪ ಡೈಲಿ ಫುಲ್ ಮಾಡ್ತೇವೆ ಸರ್. ಡೈಲಿ ಖಾಲಿನೂ ಆಗ್ತದೆ ಸರ್. ಸ್ವಲ್ಪ ತೊಳಿಲಿಕ್ಕೆ ಕ್ಲೀನಿಂಗ್ ಮಾಡಬೇಕು ಅಂತಂದ್ರೆ ಸ್ಟೆಪ್ಸ್ಗಳು ಡ್ಯಾಮೇಜ್ ಆಗಿದ್ದಾವೆ ಸರ್. ರಿಪೇರಿ ಇದೆ ಸರ್. ಚಿಕ್ಕಲ್ಪಲ್ಲಿ ಶ್ರೀಮಂತಲ್ಲೂ ಪ್ರಪಂಚದಲ್ಲಿ ಏನಿದೆ ಸರ್. ಪ್ರಾಬ್ಲಮ್ ಇಲ್ಲ ವರ್ಕಿಂಗ್ ಇದೆ ಸರ್. ಬೋರ್ವೆಲ್ ಸರ್. ಬೋರ್ವೆಲ್ ಎಸ್ ಕ್ಯಾಂಪಲ್ಲಿ ಒಂದು ಬೋರ್ವೆಲ್ ಇದೆ ಸರ್. ನೀರಿದೆಯಲ್ಲ ಇದೆ ಸರ್. ಅದೇನು ಗೊತ್ತಿಲ್ಲ ಇಲ್ಲ ಸರ್. ಅದೇನು ಓವರ್ ಟೈಮ್ ಇದೆ ಇಲ್ಲ ಸರ್. ಕ್ಯಾಂಪಲ್ಲಿ ಇದೆ ಸರ್. ಶ್ರೀಮಂತಲ್ಲೆಲ್ಲ ಇದೆ ಎಸ್ ಸರ್. ಹಂಗೆ ಕಂಟಿನ್ಯೂ ಆಗಬಾರ್ದು ಇಂಪ್ರೂವ್ ಮಾಡಬೇಕು ಅಂತ ಇದು ಸರ್ಕಾರದ ಉದ್ದೇಶ ಅಂದರೆ ಈಗ 1 ವರ್ಷ ಆಯಿತು ಪರವಾಗಿಲ್ಲ ಅಂತ ಟ್ರೈ ಮಾಡ್ತೀವಿ. 2ನೇ ವರ್ಷ ಕಂಪ್ಲೀಟ್ ರಿಪೀಟ್ ಆಯಿತು ಸೇಮ್ ಇದೆ. ಅದು ನಾವು ಯಾವ ರೀತಿಯಾಗಿ ಸಪೋರ್ಟ್ ಕೊಟ್ಟು ಪ್ರಯತ್ನ ಮಾಡೋದಿಲ್ಲ. 14 ವರ್ಷ ಹೋದ ವರ್ಷ ಆಯಿತು, ಈ ವರ್ಷ ಆಯಿತು, 3 ವರ್ಷ ಆಯಿತು ಅಂದರೆ ಎಲ್ಲೂ ಮೇಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋದು. ಅಲ್ಲಿ ನೀವು ಪರ್ಮನೆಂಟಾಗಿ ಸೆಟ್ಲ್ಮೆಂಟ್ ಮಾಡಬೇಕು. ಬಂದಲ್ಲೇ ಹೇಳಿದ್ರು ಇವರು ಸರಿ ಲಾಸ್ಟ್ ಇಯರ್ ಪ್ರಾಬ್ಲಮ್ ಇದ್ದು ಹೇಳ್ಯಾರ 3 ನೋಡಬೇಕು. ಬರೋ ಜನರಲ್ಲಿ ನೀವು ಯಾವ ಜನರಲ್ಲಿ ಯಾವ ರೀತಿ ಕೊಡ್ತೀರ ನೋಡ್ಬೇಕು. ಈ 3 ಕೆರೆ ನೀರನ್ನ ಇದೆ ಸರ್. ಈಗ ಅಮರಾವತಿಯಲ್ಲಿ 40% ಇದೆ ಸರ್. ಜಾನಿಕಲಲ್ಲಿ 40% ಇದೆ. ಅದರಲ್ಲಿ 60% ಇದೆ ಸರ್. ಈ ಜಾನಿಕಲ್ ಕೆರೆ ಏನೋ ಅದು ಏನೋ ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ಮೊದಲು ನೀರು ಸರಿಯಾಗುತ್ತೆ ಇರ್ತಿಲ್ಲ ಬರ್ತಿದೆ ಸರ್. ಹಾಂ ಈಗ ಚೆನ್ನಾಗಿರ್ತಿದೆ ಸರ್. ಬಟ್ ಅಲ್ಲಿ ಏನಂದ್ರೆ ಅದು ನೀರು ತುಂಬ ತನಕ ಫುಲ್ ತುಂಬಲ್ಲ ಸರ್. ಅರ್ಧಕ್ಕೆ ತುಂಬುತ್ತೆ. ಅದು ಪಂಪಿಂಗ್ ಮಾಡೋದಕ್ಕೆ ಏನಿದೆ ಸರ್ ಅದು ಅವಾಗ ಡಿಸ್ಚಾರ್ಜ್ ಫುಲ್ ಡಿಸ್ಚಾರ್ಜ್ ಮಾಡಿ ಗವರ್ಮೆಂಟ್ ತುಂಬ್ತೀವಿ. ಏನು ಮಾಡ್ತಾರೆ ತುಂಬಲಿಕ್ಕೆ ಪ್ರಾಬ್ಲಮ್ ಆಗಿದೆ ಸರ್. ಫುಲ್ ಆಗ್ತದೆ ಅವು ಹೇಳಿದ್ರೆ ನೀವು ಜಾನಿಕಲ್ ಅದು ಒಳಗೆ ತುಂಬ 60% ತುಂಬುತ್ತೆ. ಇನ್ನು full ತುಂಬಲ್ಲ. ಅದು ಸ್ವಲ್ಪ ಕಾಲುವೆ ರಿಪೇರಿ ಮಾಡಬೇಕಾದ್ರೆ ಬ್ಯಾಂಕ್ ಎಲ್ಲ ಆಗಿಲ್ಲ ಸರ್.
ನಿಮ್ದೇನ ಅಡ್ಮಿಷನ್ ಸತೀಶ್ ಇಲ್ಲ ಸರ್ ನಾನು ಡೈರೆಕ್ಟ್ ಚೆಕ್ ಕೊಟ್ಟಿಲ್ಲ ಹೋಗೋದು ಯಾರು ಅಲ್ಲಿಗೂ ವಿಡಿಯೋ ಸರ್ ಟೋಟಲ್ 5 ವಿಲೇಜ್ ಬರ್ತದೆ ಸರ್ 5 ವಿಲೇಜ್ ಸರ್ 11 ಬೋರ್ವೆಲ್ ಅದ ಸರ್ ಮುಷ್ಟೂರಾಗ ಒಂದು ಬೋರ್ವೆಲ್ ಇಲ್ಲ ಸರ್ ಮುಷ್ಟೂರ ಒಂದೇ ಸಮಸ್ಯೆ ಸರ್ ಅಲ್ಲಿ ಸ್ವಲ್ಪ ಅಲ್ಲೊಂದು ಬೋರ್ವೆಲ್ ಮಾಡಿಸ್ಕೊಡಿ ಸರ್ ಅಲ್ಲಿ ಪ್ರಾಬ್ಲಮ್ ಆಯ್ತು ಅಲ್ಲೊಂದು ಬೋರ್ವೆಲ್ ಹಾಕ್ಸ್ಕೊಡಿ ಸರ್ ನೀರು ಬೆಳ್ಬೇಕಲ್ಲ ಆ ತಪ್ಪು ಟೆಸ್ಟ್ ಮಾಡಿ ಹೇಳಿದ್ವಿ ಸತೀಶ್ ಪರ್ಮನೆಂಟ್ ಪ್ರಾಬ್ಲಮ್ ಹತ್ತಿರ ಹಳ್ಳ ಐತಿ ಹಳ್ಳದಲ್ಲಿ ಸಿಸ್ಟಮ್ ಹೆಚ್ಚು ನೋಡ್ಕೊಂಡು ಅದು ಬೋರ್ವೆಲ್ಗಳು ಏನು ಮಾಡೋದು ಬರ್ತಾರೆ ನೋಡ್ಕೊಂಡ್ರೆ ಅದು ಪ್ರೈವೇಟ್ ಬೋರ್ವೆಲ್ ನೋಡ್ಕೊಳ್ಬೇಕು ಹಾಂ ನೀವು ಎಲ್ಲ ಕರ್ಕೊಂಡು ಹೋಗಿ ಇಂಜಿನಿಯರು ಅವರು ಯಾವುದಾದ್ರು ಎಲ್ಲ ಹಾಂ ಯಾವುದೇ ಇರ್ಬೋದು ಹಾಂ ಇನ್ನು ನೆಕ್ಸ್ಟ್ ಯಾವುದು 3 ಬೋರ್ವೆಲ್ ಅದ ಸರ್ ಈಗ ಅವ್ರಿಗೆ ನಂಜಾಲ ಸಿಸ್ಟಮ್ ಇಲ್ಲ ಅವ್ರಿಗೆ ವಿಡಿಯೋ ಯಾರು ಬಂದಿಲ್ಲ ಸರ್ ಆಕ್ಟಿವ್ ಇದಾವೆ ಸರ್ ಬೋರ್ವೆಲ್ ಆಕ್ಟಿವ್ ಇದಾವೆ ಸರ್ ನಂದ್ಯಾಳ ರಾಮದಿಂದಲ್ಲಿ 3 ಬೋರ್ವೆಲ್ ಇದಾವೆ ಸರ್ ಅದರಲ್ಲಿ ಟ್ರೈನಿಂಗ್ ಇದೆ ಸರ್ ಒಂದು ಬೋರ್ವೆಲ್ ಇದೆ ಸರ್ ವರ್ಕಿಂಗ್ ಇದೆ ಸರ್ ಅದೇನು ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇಲ್ಲ ಸರ್ ಸರ್ ನಿಮ್ಮ ಪಂಚಾಯತ್ಗೆ ಅವರೇ ಇಲ್ಲ ಕೋಆರ್ಡಿನೇಟ್ ಮಾಡ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ನೀವು ಹೋದಾಗ ಪ್ರತಿದಿನ ಕರ್ಕೊಂಡು ಈ ವಾರದಲ್ಲಿ ಜೊತೆ ಅವರು ನೀವು ಸೆಟ್ ಅವಾಗ ಜನ 76 ಇದ್ದಿದ್ದು ಅವಾಗ ಸುರಕ್ಷೆ ಏನೂ ಇಲ್ಲ ಅದೇನೇ ನೀರು ಸರಿಯಾಗಿ ಇರ್ತಲ್ಲ ಅಲ್ಲೆಲ್ಲ ರೈತರಿಗೆ ಬೋರ್ವೆಲ್ ಬರ್ತಾವೆ ಎಲ್ಲ ಗಾಡಿ ಅಲ್ಲ ನಮ್ಮ ಬೋರ್ವೆಲ್ ಬರೋದು ಅದು ಏನು ಕಾರಣ ಅಂತ ದೇವಸ್ಥಾನ ನಡ್ಬಿಟ್ಟು ರೈಟ್ ಸೈಡ್ ಲೆಫ್ಟ್ ಸೈಡ್ ಬರೋದು ರೈಟ್ ಸೈಡ್ ನೋಡ್ರೆ ಲೆಫ್ಟ್ ಸೈಡ್ ಬರೋದು ಎರಡು ಕಡೆ ಬೋರ್ವೆಲ್ ಹೋಗ್ತೀನಿ ನಾನು ಯಾವಾಗಲೂ ಇರ್ತಾವೆ ನಾವು ಬೋರ್ವೆಲ್ ನೋಡಾದರೆ ಮೊದಲೊಂದು ದೊಡ್ಡ ಸಮಸ್ಯೆ ನೀವು ಅಂಥ ಪ್ಲೇಸ್ ನೋಡಿದ್ರೆ ಅಲ್ಲೇ ಒಂದು ಎರಡು ಬೋರ್ವೆಲ್ ಹಾಕಿ ಅಲ್ಲಿ ಕಲ್ತೀನಿ ಪವರ್ ಟ್ಯಾಂಕ್ ಇಲ್ಲ ಸಾಹೇಬ್ ಹೇಳಿದ್ರೆ ಸರ್ ಲಾಸ್ಟ್ ಟೈಮು ಸಾಹೇಬರು ಸಹ ಒಂದು 5 ಬೋರ್ವೆಲ್ ಹಾಕ್ಸಿದೆ ಸರ್ 5 ಬೋರ್ವೆಲ್ ಸರ್ 3 ಕಂಪ್ಲೀಟ್ ಫೇಲ್ ಆಗೋದು ಸರ್ 2ರಲ್ಲಿ ಮಾತ್ರ 1.5 ಇಂಚ್ ಅಷ್ಟು ನೀರು ಬಂದು ಸರ್ ಅದು ನಮಗೆ ವಾಟರ್ ಸಪ್ಲೈ ಮಾಡೋಕ್ಕೂ ಆಗಲಿಲ್ಲ ಸರ್ ಅದೇ ಸಮಸ್ಯೆ ಬಾಬುದಾಗಲಿ ಜನಪದಗಳಲ್ಲಿ ಹೋಗ್ತಾರೆ ರೋಡ್ ಹೆಂಗದ ಪಕ್ಕದ ಏನು ಕೆಲಸ ಇದ್ದಾರೆ ಏನು ವಾತಾವರಣ ಎಲ್ಲಿ ಕಡೆ ಎಲ್ಲಿ ಸಾಯ್ತು ಎಲ್ಲ ನೋಡ್ತಾ ಇರ್ಬೋದು ಅಬ್ಸರ್ವ್ ಮಾಡಬೇಕು ವಾಟ್ಸಪ್ ಮಾಡ್ತಿದ್ದನ್ನ ನಿದ್ದೆ ಮಾಡ್ಕೊಂಡು ಹೋದ್ರೆ ಉಪಯೋಗ ಇಲ್ಲ ಅಬ್ಸರ್ವ್ ಆಗಲಿ ಜನಪದರಾಗಲಿ ಹೋಗ್ತಾ ಇದ್ರೆ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ಬೋದು ಮಾಡಿದ್ರೆ ನೀವು ನೋಡ್ರಿ ಹೋಗ್ತಾ ಇದ್ದಾರೆ ಎಲ್ಲ ಹೋಗ್ತಾರೆ ಲೆಫ್ಟ್ ಸೈಡ್ ಎಲ್ಲ ಕಡೆ ಗಾಡಿ ಹಾಕ್ತಾರೆ ಬೋರ್ವೆಲ್ ಸೈಡ್ ಅರಿವಿ ಕಡೆ ಹೋಗ್ತಾ ಇದ್ರೆ ಬೋರ್ವೆಲ್ ಸೈಡ್ ನೀರು ಕ್ಯಾಂಪ್ ಕಡೆ ಬಂದರೆ ಬೋರ್ವೆಲ್ ಸೈಡ್ ಅದಿಲ್ಲ ಇದನ್ನ 1 ಕಿಲೋಮೀಟರ್ ರೇಡಿಯಸ್ ಸುತ್ತು ಬರ್ತಾರೆ ಅಲ್ಲಿ ಹೇಳೋಕ್ಕಾಗ್ತವೆ ಲಾಸ್ಟ್ ಟೈಮ್ ಬೋರ್ವೆಲ್ ಆಗಿ ಲಾಸ್ಟ್ ಟೈಮ್ ಗಲಾಟೆ ಆಯಿತು ನಾನು ಮಗನ ಹೋಗೋದು ಏನಾದರೂ ನಮ್ಮದು ನೀರಿನಲ್ಲಿ ಭಾಳ ತೊಂದರೆ ಆಗಿತ್ತು ಸರ್ ಲಾಸ್ಟ್ ಟೈಮ್ ಸಾಹೇಬ್ ಅಲ್ಲಿ ತೋಟ ಕೂಡ ಇದಾವೆ ತೋಟ ಪಕ್ಕದಲ್ಲಿ ಆ ತೋಟದಲ್ಲಿ ನೋಡ್ಬೇಕು ಎಲ್ಲಿಗೆ ತೊಡಗಲ್ಲ ನೋಡಿ ಗೌರ್ಮೆಂಟ್ ಬೋರ್ವೆಲ್ ಅಲ್ಲಿ ನನ್ನ ಜಾಗ ನಿಮ್ಮ ಜಾಗ ಅಂತಲ್ಲ ಎಲ್ಲಿ ಬೇಕಾದ್ರೆ ಹಾಕ್ಬೋದು ನೀರಿಗೆ ಸರ್ ಲಾಸ್ಟ್ ಟೈಮ್ ಸರ್ 8 ಬಾಡಿಗೆ ತೊಗೊಂಡು ಸರ್ ಒಳ್ಳೆಯ ಬೋರ್ವೆಲ್ ತೊಗೊಂಡು ಸರ್ 8 ಬೋರ್ವೆಲ್ ತೊಗೊಂಡು ಸರ್ ನೋಡ್ರಿ ಅದನ್ನು ಮಾಡಬೇಕು ಅದನ್ನೆಲ್ಲ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಲ್ಲ ಎಲ್ಲ ಒಂದನ್ನು ಈ ಸೋರ್ಸಸ್ಸಿಂದ ಎಲ್ಲಿಯಬೇಕು ಫುಲ್ ಎಕ್ಸ್ಟೆಂಡ್ ಆಗ್ತಿರ್ತದೆ ಈಗೆಲ್ಲ ನೀರು ಕೊಡೋದಿಲ್ಲ ಅದರಿಂದ ಗೌರ್ಮೆಂಟ್ ಸೋರ್ಸ್ ಯೂಸ್ ಮಾಡಬೇಕು ಒಂದು ದುಡ್ಡಿಲ್ಲ ಈಗ ಪ್ರೋಟೀನ್ ಪ್ರಾಪರ್ಟೇಷನ್ ಜಾಸ್ತಿ ಆಯಿತು ಡೈಲಿ ಒಂದು 2-3 ಸಾವಿರ ಜನ ಬರ್ತಾ ಹೋಗ್ತದೆ ಒಳ್ಳೆ ನೀರು ಸುತ್ತ ನೋಡಿದ್ದು ಅರಿವಿ ರೋಡ್ ನೋಡಿ ಮಾನ್ಯ ರೋಡ್ ನೋಡಿ ಗಾಯಚಿ ರೋಡ್ ನೋಡಿ ಎಲ್ಲ ಕಡೆ ಇದೆ ಎಲ್ಲ ಕಡೆ ಬೋರ್ವೆಲ್ ಕಡೆ ಆಗ್ತದೆ
ಸರ್ ನಮಸ್ತೆ ಸರ್ ಅಲ್ಲಿ ಬರೋದು ಸರ್ ಅಲ್ಲಿ ರೈಲ್ವೆ ಅವರು ಬಾಲಗಂಡಪ್ಪನ ಮುಖಾಂತರ ಸರ್ ಮನೆ ನಾಯಕನಕ್ಕೆ ಒಂದು ಕೆರೆ ಮಾಡಿದ್ದಾರೆ ಸರ್ ಆ 89 ಬಾರ್ ಕಾಲೋನಿ ನಾವು ಸರ್ ನೀರು ಬಿಟ್ಟರೆ ಸರ್ ಅಲ್ಲಿಂದ ನಾವು ಡಂಪ್ ಮಾಡ್ಬೋದು ಸರ್ ಒಂದು ಸ್ವಂತ ಊರು ಮಾಡಿ ಸೈನ್ಸ್ ಮಾಡೋದು ಮಾಡಿ ಸರ್ ಅದು ಕರೆಕ್ಟಾಗಿ ಆಗಲೇ ಬರ್ತೀನಿ ಸರ್ ನಾವು ಮಾಡಬೇಕಂತ ಮಾಡಿದ್ದಾರೆ ಅದರಲ್ಲಿ ಇಲ್ಲಿ ಕಲ್ಲು ಮಾಡಿದ್ದಾರೆ ಮತ್ತೆ ಅಲ್ಲಿ ಕಲ್ಲು ಕಳಿಸಿದ್ದೀನಿ ಸರ್ ನಾನು ಆ ಕಲ್ಲನ್ನು ಡ್ಯಾಮೇಜ್ ಮಾಡಿ ಕೆರೆ ಥರನೇ ಮಾಡಿಕೊಡ್ಬೇಕಂತ ನೀವೇ ಅವರೆಲ್ಲ ಪ್ರೈವೇಟ್ ಬಂದು ಎಲ್ಲಿ 3 ಮಂತ್ಸಲ್ಲಿ ಬಿಟ್ಕೊಂಡು ಹೋಗ್ತಾರೆ ಹಾಂ ಸರ್ ನೀವು ಸ್ಟ್ರಿಕ್ಟಾಗಿ ಅವ್ರು ಫಾಲೋಅಪ್ ಮಾಡಿ ಮಾಡಲೇಬೇಕಂತ ಕಂಡೀಷನ್ ಹಾಕಿದ್ರೆ ಬಂದು ಮಾಡ್ತಾರೆ ಮಾಡಲೇಬೇಕು ಕಲ್ಲುಗಳನ್ನು ಇದು ಮಾಡಿದ್ದಾರೆ ಸರ್ ಇವಾಗ ಈ ನೀರು ಬಿಟ್ಟ ಮೇಲೆ ಗ್ರಾಮದವರಿಗೆ ಪೈಪ್ಲೈನ್ ಮಾಡಿಕೊಡ್ಬೇಕು ಸರ್ ಆಂಧ್ರ ಪ್ರದೇಶ ಕಡೆಗೆ ಸರ್ ಜೊತೆಗೆ ಸರ್ ಗೋವಿಂದವಾಡಿ ಚುಂಗಾಪುರಲ್ಲಿ ಕೂಡ ಸರ್ ಬೇಸಿಗೆ ಕಾಲದಲ್ಲಿ ಭಾಳ ಸಮಸ್ಯೆ ಆಗುತ್ತೆ ಸರ್ ಆಮೇಲೆ ವೆಂಕಟೇಶ್ ನಾಯಕ್ ತಂಡ ಪೂರ್ಣ ನಾಯಕ್ ತಂಡ ಬನ್ನಿ ನಾಯಕ್ ತಂಡ ಅದು ಕೂಡ ಸರ್ ಬೋರ್ವೆಲ್ಗಳು ಇಲ್ಲ ಸರ್ ನಮ್ಮಲ್ಲಿ ಬಾಡಿಗೆ ಬೋರ್ವೆಲ್ ಮೇಲೆ ನಡೆಸ್ತಾ ಇದ್ದೀವಿ ಸರ್ ಇವಾಗ ಅವರು ಬಂದ್ ಮಾಡ್ತೀವಿ ಅಂತ ಹೇಳ್ತಾರೆ ಸರ್ ಅಲ್ಲಿನೂ ಕೂಡ ಸರ್ ನಮಗೆ ಬೋರ್ವೆಲ್ ಬೇಕಾಗುತ್ತೆ ಸರ್ ಪೂರ್ಣ ನಾಯಕ್ ತಂಡ ಕ್ಯಾಂಪ್ನಲ್ಲಿ ಬರೋಲ್ಲ ಸರ್ ಇಲ್ಲಿ ಬೋರ್ಡ್ ಕ್ಯಾಂಪ್ ಅದೇ ಬರೋಲ್ಲ ಕ್ಯಾಂಪ್ನಲ್ಲಿ ಯಾಕೆ ಮನೆ ಕ್ಯಾಂಪ್ನಲ್ಲಿ ನೀರಿನ ಕ್ಯಾಂಪಲ್ಲಿ ಸಮಸ್ಯೆ ಇಲ್ಲ ಸರ್ ಅಲ್ಲಿ ಅಲ್ಲ ಬೋರ್ವೆಲ್ ಅಲ್ಲ ಅಲ್ಲಿ ಬೋರ್ವೆಲ್ ಸರ್ ಎಲ್ಲ ಅಲ್ಲ ಕೆನಾಲಿಂದ ಕ್ಯಾಂಪ್ ಎಷ್ಟು ಡಿಸೈನ್ ಕಿಲೋಮೀಟರ್ ಕೆನಾಲಲ್ಲಿ ತಾಂಡದಲ್ಲಿ ಸರ್ ಬಾಡಿಗೆ ಬೋರ್ವೆಲ್ ಮೇಲೆ ನಡೆಸ್ತಾ ಇದ್ದೀವಿ ಸರ್ ಬೋರ್ವೆಲ್ ಇಲ್ಲ ಸರ್ ನಾವು ಹಾಕಿದ್ದಾರೆ ಬೋರ್ವೆಲ್ ಮಾಡ್ತಾ ಅಲ್ಲಿ ನಮಗೆ ಬೋರ್ ಅವಶ್ಯಕತೆ ಇದೆ ಕೆನಾಲ್ ಪಕ್ಕದಲ್ಲೇ ಹೋಗ್ತದೆ ಅಲ್ಲಿ ಒಂದು ಪ್ರೈವೇಟ್ ಕೆರೆ ಇದೆ ಸರ್ ಆ ಕೆರೆಗೆ ನಾವು ನೀರು ಬಿಟ್ಟು ಪೂರ್ಣಾಂಕದಲ್ಲಿ ನೀರು ಸಪ್ಲೈ ಮಾಡ್ತೀವಿ ಆದರೂ ಈಗಂತ ಆಗೋದಿಲ್ಲ ಈಗಾಗಲೇ ನಾವು ಕಡಿಮೆ ಇದೆ ಮಾತಿ ಎಕರೆ 3 ಪ್ರಾಬ್ಲಮ್ ಇತ್ತು